ಇದೇ ಮಾರ್ಚ್ 29ರ ಅಮಾವಾಸ್ಯೆ ಸೂರ್ಯಗ್ರಹಣ. ಮೊದಲ ಪುತ್ರರನ್ನು ಹೊಂದಿರುವವರು ಇದನ್ನು ಮಾಡಬೇಕು, ಇಲ್ಲದಿದ್ದರೆ ಅನಾಹುತವಾಗುವುದು, ಹುಷಾರಾಗಿರಿ. ಇದೇ 29ರಂದು ಸೂರ್ಯಗ್ರಹಣದ ಜೊತೆಗೆ ಅಮಾವಾಸ್ಯೆಯು ಬರಲಿದೆ. ಅಲ್ಲದೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ತಿಥಿಗಳಲ್ಲಿ ಗ್ರಹಣ ಸಂಭವಿಸುತ್ತದೆ. ಅಲ್ಲದೆ ಈ ಬಾರಿಯೂ ಸಹ ಮಾರ್ಚ್ 29ರ ಅಮಾವಾಸ್ಯೆಯು ಸೂರ್ಯಗ್ರಹಣದೊಂದಿಗೆ ಇರುತ್ತದೆ. ಇದು ಅತ್ಯಂತ ಶಕ್ತಿಯುತವಾಗಿದೆ ಮತ್ತು ಈ ಮಂಗಳಕರ ದಿನದಂದು ಯಾರಿಗೆ ಪುತ್ರರು ಇದ್ದಾರೋ ಅವರು ಈ ಪರಿಹಾರವನ್ನು ಮಾಡುತ್ತಾರೆ. ಅವರ ಎಲ್ಲಾ ದೋಷಗಳು ದೂರವಾಗುತ್ತವೆ, ಎಲ್ಲಾ ದೃಷ್ಟಿ ದೋಷಗಳು ದೂರವಾಗುತ್ತವೆ. ಅವರು ಉತ್ತಮ ಜೀವನ ನಡೆಸಬಹುದು. ಪುತ್ರರಿರುವವರು ಈ ಪರಿಹಾರವನ್ನು ಖಂಡಿತ ಮಾಡಬೇಕು. ಅಮಾವಾಸ್ಯೆಯು ಗ್ರಹಣದೊಂದಿಗೆ ಬರುತ್ತದೆ, ಹಾಗಾಗಿ ಅದಕ್ಕೆ ಹೆಚ್ಚಿನ ಶಕ್ತಿ ಇದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಪುತ್ರರನ್ನು ಹೊಂದಿರುವವರು ಕಡ್ಡಾಯವಾಗಿ ಇಂದು ಈ ಪರಿಹಾರವನ್ನು ಮಾಡಿದರೆ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ನಿಮ್ಮ ಜೀವನ ಬದಲಾಗುತ್ತದೆ, ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ನಿಮ್ಮ ಮಕ್ಕಳ ಮೇಲಿನ ಎಲ್ಲಾ ಗಂಧವು ದೂರವಾಗುತ್ತದೆ. ಅವರು ಯಾವುದೇ ತೊಂದರೆಯಿಂದ ಮುಕ್ತರಾಗಲು ಇದು ಉಪಯುಕ್ತ ಪರಿಹಾರವಾಗಿದೆ. ಸಾಮಾನ್ಯವಾಗಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯಂದು ಗ್ರಹಣ ಕೂಡಿ ಬಂದರೆ ಮಕ್ಕಳಿಗೆ ಕೆಡಕಾಗುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಿದ್ದರು. ಆ ದಿನ ತಪ್ಪದೆ ಪರಿಹಾರ ಮಾಡಬೇಕು ಎನ್ನುತ್ತಾರೆ. ನಮ್ಮ ಹಿರಿಯರು ಹೇಳುತ್ತಲೇ ಇರುತ್ತಾರೆ. ಹಾಗಾಗಿ ಈ ಅಮಾವಾಸ್ಯೆ ಸ್ವಲ್ಪ ಶಕ್ತಿಶಾಲಿ. ಆದ್ದರಿಂದ ನೀವು ಈ ಪರಿಹಾರವನ್ನು ಮಾಡಿದರೆ ನೀವು ತಪ್ಪದೆ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ. ಅದು ಒಂದು ವಿಶಿಷ್ಟ ರೀತಿಯಲ್ಲಿ. ನಿಮ್ಮ ಮಕ್ಕಳನ್ನು ನೋಡಿಕೊಳ್ಳಿ. ಅದೇನೆಂದರೆ ಮಗನಾದವ ಕುಲವನ್ನು ಎತ್ತಿ ಹಿಡಿಯುವನೆಂದು ಪರಿಗಣಿಸುತ್ತೇವೆ. ಪುತ್ರರ ಮೇಲಿನ ಕೆಡಕನ್ನು ಹೋಗಲಾಡಿಸಲು ಇದು ಉಪಯುಕ್ತ ಪರಿಹಾರವಾಗಿದೆ. ನಿಮ್ಮ ಮಕ್ಕಳು ಯಾವುದೇ ಕಣ್ಣಿನ ಸಮಸ್ಯೆಯಿಂದ ಬಳಲುತ್ತಿದ್ದರೂ ಸಹ ಅದನ್ನು ತೊಡೆದು ಹಾಕಲು ಇದು ಉತ್ತಮ ಪರಿಹಾರವಾಗಿದೆ. ಈ ಪರಿಹಾರವನ್ನು ಹೇಗೆ ಮಾಡುವುದು, ಅದು ಯಾವ ರೀತಿಯ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ? 2025 ಮಾರ್ಚ್ 29ರ ಪಾಲ್ಗುಣ ಅಮಾವಾಸ್ಯೆ ದಿನದಂದು ಸೂರ್ಯಗ್ರಹಣ ಸಂಭವಿಸಲಿದೆ. ಇದು ನಮ್ಮ ವರ್ಷದ ಮೊದಲ ಸೂರ್ಯಗ್ರಹಣವಾಗಿದೆ. ಗ್ರಹಣವು ಮಾರ್ಚ್ 29ರಂದು ಸಂಜೆ 6:20ಕ್ಕೆ ಪ್ರಾರಂಭವಾಗುತ್ತದೆ ಮತ್ತು ರಾತ್ರಿ 9:50ಕ್ಕೆ ಕೊನೆಗೊಳ್ಳುತ್ತದೆ. ನಿಮ್ಮ ಮಕ್ಕಳು ಚೆನ್ನಾಗಿ ಬೆಳೆಯಬೇಕೆಂದು ನೀವು ಬಯಸುತ್ತೀರಿ. ನಿಮ್ಮ ಮಕ್ಕಳಿಗೆ ಯಾವುದೇ ಸಮಸ್ಯೆ ಬರಬಾರದು. ನಿಮ್ಮ ಮಕ್ಕಳು ಸಂಪಾದಿಸುತ್ತಿದ್ದರೆ ಅವರಿಗೆ ದೃಷ್ಟಿ ದೋಷವಿದೆ ಎಂದು ಚಿಂತಿಸುತ್ತಾರೆ. ಅಂತವರು ಈ ಪರಿಹಾರವನ್ನು ಮಾಡಬೇಕು. ಉತ್ತಮ ಫಲಿತಾಂಶವನ್ನು ಪಡೆಯಲಾಗುತ್ತದೆ. ಅಲ್ಲದೆ ಗ್ರಹಣದ ಪ್ರಭಾವ ನಿಮ್ಮ ಮಕ್ಕಳ ಮೇಲೆ ಬೀಳುವುದಿಲ್ಲ, ಯಾವುದೇ ಅನಿಷ್ಟ ಸಂಭವಿಸುವುದಿಲ್ಲ. ಈ ಗ್ರಹಣವು ಗಂಡು ಮಕ್ಕಳನ್ನು ಹೊಂದಿರುವವರ ಜೀವನದ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ನಿಮ್ಮ ಮಕ್ಕಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮಗಳು ಬೀಳುತ್ತಿವೆಯೋ, ವಿಷಕಾರಿ ಕಿರಣಗಳು ಗ್ರಹಣವಾಗುತ್ತಿವೆ ಅಂದರೆ ಗ್ರಹಣ ಸಮಯದಲ್ಲಿ ವಿಷಕಾರಿ ಕಿರಣಗಳು ಭೂಮಿಯ ಮೇಲೆ ಪ್ರಸರಿಸುತ್ತಿವೆ. ಆ ಕಿರಣಗಳ ಪರಿಣಾಮವು ಮಕ್ಕಳ ಮೇಲೆ ಬೀಳದಂತೆ ತಡೆಯಲು ಸಹ ಈ ಪರಿಹಾರ ಉಪಯುಕ್ತ. ಅಮಾವಾಸ್ಯೆಯೊಂದಿಗೆ ಗ್ರಹಣ ಬಂದಾಗಲೆಲ್ಲ ಅದನ್ನು ತುಂಬಾ ಅಶುಭವೆಂದು ಪರಿಗಣಿಸಲಾಗುತ್ತದೆ. ಅಲ್ಲದೆ ಈ ಗ್ರಹಣವು ಶನಿವಾರದಂದು ಅಮಾವಾಸ್ಯೆಯಾಗಿರುವುದರಿಂದ ಸ್ವಲ್ಪ ಅಶುಭವಾಗಿದೆ. ಇದು ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತದೆ. ಮಕ್ಕಳಿಗೆ ಯಾವುದೇ ತೊಂದರೆಯಾಗದಂತೆ ಈ ಪರಿಹಾರವನ್ನು ಮಾಡಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಗ್ರಹಣ ಮುಗಿದ ನಂತರ ಈ ಪರಿಹಾರವನ್ನು ಮಾಡಬೇಕು. ಇದರಿಂದ ಮಕ್ಕಳ ಮೇಲಿನ ಎಲ್ಲಾ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ. ಈ ಪರಿಹಾರವನ್ನು ಚಿಕ್ಕ ಮಕ್ಕಳಿಂದ ದೊಡ್ಡ ಮಕ್ಕಳಿಗೂ ಮಾಡಬಹುದು. ಅಂದರೆ 6 ವರ್ಷದಿಂದ 30 ವರ್ಷ ವಯಸ್ಸಿನ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿ ತಾಯಿಯು ಈ ಪರಿಹಾರವನ್ನು ಮಾಡಬೇಕು. ಈ ಅಮಾವಾಸ್ಯೆಯ ದಿನ ರಾತ್ರಿ 10 ಗಂಟೆಯ ನಂತರ ಈ ಪರಿಹಾರವನ್ನು ಮಾಡಬಹುದು. ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಮಕ್ಕಳಿಗೆ ಯಾವುದೇ ಚಿಂತೆ ಇರುವುದಿಲ್ಲ. ಮಕ್ಕಳ ಜೀವನವು ಉತ್ತಮ ಫಲಿತಾಂಶಗಳೊಂದಿಗೆ ಬದಲಾಗುತ್ತದೆ. ದಿಕ್ಕು ದೋಷಗಳ ಜೊತೆಗೆ ಕೆಲವು ರೀತಿಯ ಸಮಸ್ಯೆಗಳು ಸಹ ದೂರವಾಗುತ್ತವೆ. ಈ ಅಮಾವಾಸ್ಯೆಯು ಅತ್ಯಂತ ಮಂಗಳಕರವಾಗಿದೆ.
ಅಲ್ಲದೆ ತುಂಬಾ ಶಕ್ತಿಶಾಲಿ. ಇದು ತಿಥಿವರ ನಕ್ಷತ್ರವು ಒಳ್ಳೆಯದು. ಈ ಪರಿಹಾರವನ್ನು ಹೇಗೆ ಮಾಡುವುದು? ನಾವು ಅನ್ನವನ್ನು ಬೇಯಿಸುತ್ತೇವೆ ಅಥವಾ ನಾವು ಸಂಜೆ ಪೂರ್ಣ ಪಾತ್ರೆಯಲ್ಲಿ ಅನ್ನವನ್ನು ಮಾಡುತ್ತೇವೆ. ಬೇಯಿಸಿದ ಅನ್ನದಿಂದ 3 ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ. ಈ ಪರಿಹಾರವನ್ನು ಅನ್ನದಿಂದಲೇ ಮಾಡಬೇಕು. ಇದೇ ರೀತಿ ಸಂಜೆ ಅನ್ನವನ್ನು ಬೇಯಿಸಿದ ನಂತರ ಅದರಲ್ಲಿ 3 ಮುದ್ದೆ ಅನ್ನವನ್ನು ತೆಗೆದುಕೊಳ್ಳಿ. ಅದರ ಜೊತೆಗೆ ಮೊಟ್ಟೆಯು ಬೇಕು. ಮೊಟ್ಟೆಯ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಕೊಡಗುಡ್ಲು ದಿಟ್ಟಿಗೆ ಚೆನ್ನಾಗಿ ಕೆಲಸ ಮಾಡುತ್ತದೆ. ಮೊಟ್ಟೆಯಿಂದ ಮಾಡಿದ ಯಾವುದೇ ಪರಿಹಾರವು ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಮಕ್ಕಳಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುತ್ತಿದ್ದರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ಮೊಟ್ಟೆಯಿಂದ ಪರಿಹಾರ ಸಿಗುತ್ತದೆ. ಹಾಗಾದರೆ ನೀವು ತುಂಬಿದ ಅನ್ನವನ್ನು ತೆಗೆದುಕೊಳ್ಳಿ. 3 ಉಂಡೆಗಳನ್ನು ಮಾಡಿ. 3 ಉಂಡೆಗಳನ್ನು ಮಾಡಿದ ನಂತರ ಒಂದಕ್ಕೆ ಬಂದು ಕೆಂಪು ಬಣ್ಣದಲ್ಲಿ ಇರಬೇಕು. ಅಂದರೆ ಅನ್ನದ ಪೇಸ್ಟ್ಗೆ ಕೇಸರಿ ಸೇರಿಸಿ. ನಂತರ ಮತ್ತೊಂದು ಬಂದು ಅರಿಶಿನದಿಂದ ಮಾಡಿ. 3ನೇ ಉಂಡೆಯನ್ನು ಬಿಳಿಯಾಗಿ ಇರಿಸಿ. ಈ 3 ಉಂಡೆ ಮಾಡಿದ ನಂತರ ಕೋಳಿ ಮೊಟ್ಟೆ ತೆಗೆದುಕೊಳ್ಳಿ. ನಂತರ ಅದರ ಮೇಲೆ ವೃತ್ತವನ್ನು ಹಾಕಿ. ಆ ಮೊಟ್ಟೆಯ ಮೇಲೆ ಗುಮ್ಮನಂತೆ ಕಣ್ಣುಗಳನ್ನು ಇರಿಸಿ. ಏಕೆಂದರೆ ನೀವು ಕೋಳಿ ಮೊಟ್ಟೆಯ ಮೇಲೆ ಇದನ್ನು ಹಾಕಿದರೆ ನಿಮ್ಮ ಮಕ್ಕಳಿಗೆ ಏನು ಬೇಕಾದರೂ ಒಳ್ಳೆಯದು ಆಗುತ್ತದೆ. ಸ್ವಲ್ಪ ಗಾಳಿ, ಸ್ವಲ್ಪ ಧೂಳು ಕಳೆದು ಹೋಗುತ್ತದೆ. ಆದ್ದರಿಂದ ಈ 3 ಉಂಡೆಗಳನ್ನು ಒಂದು ತಟ್ಟೆಯಲ್ಲಿ ಹಾಕಿ. ಈ 3 ಉಂಡೆಗಳ ಮಧ್ಯದಲ್ಲಿ ಮೊಟ್ಟೆಯನ್ನು ಹಾಕಿ. ಅದರ ನಂತರ ನಿಮ್ಮ ಮಗನನ್ನು ಕೂರಿಸಿ ಮತ್ತು ಮಗುವಿನ ಸುತ್ತ 7 ಬಾರಿ ಪ್ರದಕ್ಷಿಣಾಕಾರವಾಗಿ ಮತ್ತು ಅಪ್ರದಕ್ಷಿಣಾಕಾರವಾಗಿ 7 ಬಾರಿ ಸುತ್ತಿ ಸಾಕು. ಎಷ್ಟು ಗಂಡು ಮಕ್ಕಳಿದ್ದರೂ ಎಲ್ಲರೂ ಈ ಒಂದು ತಟ್ಟೆಯನ್ನು ತೆಗೆದುಕೊಳ್ಳಬೇಕು. ನಂತರ ಅನ್ನ ಮತ್ತು ಮೊಟ್ಟೆಯ ಉಂಡೆಗಳನ್ನು ಕವರ್ನಲ್ಲಿ ಹಾಕಿ ಮೊಟ್ಟೆಯನ್ನು ಯಾರೂ ಓಡಾಡದ ಸ್ಥಳದಲ್ಲಿ ಮೊಟ್ಟೆಯನ್ನು ಒಡೆಯಿರಿ. ಅನ್ನವನ್ನು ಬೀಳಿಸಿ. ನೀವು ಹಿಂತಿರುಗಿ ನೋಡದೆ ಮನೆಗೆ ಬರಬೇಕು. ಅಂದರೆ 4 ರಸ್ತೆ ಅಥವಾ 3 ರಸ್ತೆಗಳ ಸಂಧಿಯಲ್ಲಿ ರಸ್ತೆ ಬದಿಯಲ್ಲಿ ಬಿಡಬೇಕು. ಅದನ್ನು ಇಳಿಸಿ ಮನೆಗೆ ಬಂದ ನಂತರ ನಿಮ್ಮ ಮಕ್ಕಳ ಕಾಲು ಮತ್ತು ಕೈಗಳನ್ನು ಚೆನ್ನಾಗಿ ತೊಳೆದು ಬಟ್ಟೆಯನ್ನು ಬದಲಿಸಿ. ಹಾಗೆಯೇ ದೃಷ್ಟಿ ತೆಗೆದವರು ಕೂಡ ಕೈ, ಕಾಲು, ಮುಖವನ್ನು ಚೆನ್ನಾಗಿ ತೊಳೆದುಕೊಂಡು ಮನೆಯೊಳಗೆ ಹೋಗಬೇಕು. ಇದನ್ನು ಪ್ರಯತ್ನಿಸಿ ನೋಡಿ ಮತ್ತು ನೀವು ಅರ್ಥ ಮಾಡಿಕೊಳ್ಳುವಿರಿ. ಅಂದರೆ ನಿಮ್ಮ ಮಕ್ಕಳು ಮೊದಲು ಹೇಗಿದ್ದರು, ಈಗ ಹೇಗಿದ್ದಾರೆ ಎಂದು, ಅವರ ಬೆಳವಣಿಗೆ ಹೇಗಿದೆ, ಅವರು ಎಷ್ಟು ಕ್ರಿಯಾಶೀಲರಾಗಿದ್ದಾರೆ ಎಂಬುದು ನಿಮಗೆ ತಿಳಿಯುತ್ತದೆ. ಆದ್ದರಿಂದ ಗಂಡು ಮಕ್ಕಳನ್ನು ಹೊಂದಿರುವ ಪ್ರತಿಯೊಬ್ಬರೂ ಈ ಪರಿಹಾರವನ್ನು ಮಾಡಬೇಕು. ಇದು ತುಂಬಾ ಸಾಮಾನ್ಯ ಪರಿಹಾರವಾಗಿದೆ. ಇದಕ್ಕೆ ನಾವು ಹಣ ಖರ್ಚು ಮಾಡುವ, ಹೆಚ್ಚು ಕೆಲಸ ಮಾಡುವ ಅಗತ್ಯವಿಲ್ಲ, ಹೋರಾಟ ಮಾಡುವ ಅಗತ್ಯವಿಲ್ಲ. ಇದು ತುಂಬಾ ಸುಲಭವಾದ ಪರಿಹಾರವಾಗಿದೆ. ಈ ಪರಿಹಾರಕ್ಕಾಗಿ 3 ಮುಷ್ಟಿ ಅಕ್ಕಿ ಮತ್ತು 1 ಕೋಳಿ ಮೊಟ್ಟೆಯನ್ನು ಬಳಸಲಾಗುತ್ತದೆ. ಅದರಿಂದ ಉತ್ತಮ ಫಲಿತಾಂಶಗಳು ಬರುತ್ತವೆ. ಇದು ನಮ್ಮ ಪೂರ್ವಜರು ಮಾಡಿದ ಪರಿಹಾರ. ಈ ಪರಿಹಾರವನ್ನು ಯಾರು ಬೇಕಾದರೂ ಮಾಡಬಹುದು. ದೃಷ್ಟಿಯನ್ನು ಮನೆಯ ಹಿರಿಯರಿಂದ ಮಾತ್ರ ತೆಗೆದುಕೊಳ್ಳಬೇಕು. ಮಕ್ಕಳು ಸ್ವಲ್ಪ ಕುಡುಕರಾಗಿದ್ದರು, ಸ್ವಲ್ಪ ಕಾಯಿಲೆ ಇದ್ದರು, ಇದರಿಂದ ತಕ್ಷಣದ ಪರಿಹಾರ ಇಲ್ಲ. ತಕ್ಷಣದ ಫಲಿತಾಂಶವೂ ಇಲ್ಲ. ಒಂದು ರಾತ್ರಿಯ ನಿದ್ರೆಯ ನಂತರ ಫಲಿತಾಂಶ ಬರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.